ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಹೌದಪ್ಪ, ಆದ್ರೆ ಏನೆಲ್ಲ ಆಗಿದೆ ಅನ್ನೋದು ನಿನಗೆ ಗೊತ್ತಿದೆ ಅಲ್ವಾ? ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂತಂದ್ರೆ, ಈ ವಿಷಯದಲ್ಲಿ ನನ್ನ ಡಿಸಿಷನ್ಗಿಂತ ನನ್ನ 3 ಜನ ಸೊಸೆಯಂದಿರು ಏನು ಹೇಳ್ತಾರೋ ಅದೇ ಇಂಪಾರ್ಟೆಂಟ್. ಅಪ್ಪ, ಮೋಸ ಮಾಡಿ ನನ್ನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡ್ಬಂದಿರೋ 7 ವಿಚಾರದಲ್ಲಿ ನನ್ನ ಆದೇಶ, ನನ್ನ ಆಜ್ಞೆನ ಪಾಲಿಸೋ ನನ್ನ 3 ಜನ ಸೊಸೆಯಂದಿರು ಏನು ತೀರ್ಮಾನ ತಗೋತಾರೋ ಅದಕ್ಕೆ ನಾನು ಒಪ್ಪಿಗೆ. ಅಳಿಯಂದ್ರೆ ಅದು ಇದು ಏಜೆ ಸಾಮ್ರಾಜ್ಯ. ಇಲ್ಲಿ ನಾನು ಏನು ಹೇಳ್ತೀನೋ ಅದೇ ನಡಿಬೇಕು, ಗೊತ್ತಾಯ್ತಾ? ಅದಕ್ಕೂ ಮೊದಲೇ ನನ್ನ ಒಪಿನಿಯನ್ ಹೇಳ್ತೀನಿ ಕೇಳಿ. ನನ್ನ ಹುಟ್ಟುದಬ್ಬ ದಿನ ನನ್ನ ಸೊಸೆಯಂದಿರು ಅರೇಂಜ್ ಮಾಡಿದ ವಧು ಪರೀಕ್ಷೆಯಲ್ಲಿ ನಾನು 7 ಕಂಡೀಷನ್ ಹಾಕಿದ್ದೆ, ನೆನಪಿದೆ. ಆ 7 ಕಂಡೀಷನ್ ಅಲ್ಲೇ ಹೇಳಬೇಕು. ರಾಮ್ 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 ಹತ್ರ ಮಾತಾಡ್ಕೊಂಡು ಬರ್ತೀನಿ. ಎಲ್ಲ ಗೊತ್ತಿದ್ದು ತಾಳಿ ಕಟ್ಟಿಸ್ಕೊಂಡು ಬಂದಿದ್ದಾಳೆ ಅಂದ್ರೆ 7 ಕಂಡೀಷನ್ಸ್ಗೂ ರೆಡಿಯಾಗಿ ಬಂದಿದ್ದಾಳೆ ಅಂತಾನೆ ಅರ್ಥ ಅಕ್ಕ. ಇವಳು ಈ ಮನೇಲಿರೋದಲ್ಲ, ಇವಳು ಉಸಿರು ಕೂಡ ಈ ಮನೆಗೆ ಸೋಕ್ಬಾರ್ದು. ಯಾವ ಕೈಯಿಂದ ಆರತಿ ಮಾಡಿ ಇವಳು ನಮ್ಮ ಮನೆ ತುಂಬಿಸ್ಕೊಂಡ್ವೋ, ಈಗ ಅದೇ ಕೈಯಿಂದ ಇವಳು ಕುತ್ತಿಗೆ ಹಿಡಿದು ಆಚೆಗೆ ದಬ್ಬಣ. ನೋಡಿ, ಇದನ್ನ ಅಕ್ಕ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ. ನೋಡಿ, ಇದರಿಂದ ನಮ್ಮನೆ ಮರ್ಯಾದೆನೇ ಹೋಗೋದು. ಸ್ವಲ್ಪ ಯೋಚನೆ ಮಾಡಿ. ಎಲ್ಲ ಮದ್ವೆ ಮಂಟಪದಲ್ಲೇ ಕಳ್ದ್ಬಿಟ್ಲಲ್ಲ, ಹೋಗೋದಕ್ಕೆ ಇನ್ನೇನು ಉಳಿಸಿದಾಳೆ? ಆಯ್ತು, ಅದಕ್ಕೂ ಒಂದು ರೀತಿ ನೀತಿ ಅನ್ನೋದಿರುತ್ತೆ. ಸೊ ಪ್ಲೀಸ್ ಗೌರವದಿಂದ ನಡ್ಕೊಳ್ಳಿ. ಆ ಯೋಗ್ಯತೆ ಅರ್ಹತೆ ಎರಡೂ ಇವ್ರುಗಳಿಗಿಲ್ಲ. ನೀನ್ ನಮ್ಮನ್ನ ತಡೆಯೋ ಹಾಗಿಲ್ಲ, ನಡಿ ಆಚೆ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.